LPG ಅಭಾವದ ನಡುವೆ ಮಂಗಳೂರಿಗೆ ಒಂದು ಹಡಗು ಬಂದು ತಲುಪಿದೆ. ಮಂಗಳೂರಿಗೆ ಅಮೆರಿಕಾದಿಂದ ಪೈಕ್ಸಿಸ್ ಪಯೋನಿಯರ್ ಈ ಒಂದು ಹಡಗು ಬಂದಿರುವಂಥದ್ದು. ಅಮೆರಿಕಾದ ಟೆಕ್ಸಾಸ್ನಿಂದ ಹೊರಟು LPGಯನ್ನು ಹೊತ್ತು ನಮ್ಮ ದೇಶದ ಮಂಗಳೂರಿನ ಬಂದರಿಗೆ ಬಂದು ತಲುಪಿದೆ. ಒಟ್ಟಾರೆಯಾಗಿ 6,714 ಟನ್ LPGಯನ್ನು ಈ ಒಂದು ಪೈಕ್ಸಿಸ್ ಹಡಗು ಹೊತ್ತು ತಂದಿದೆ. ಫೆಬ್ರವರಿ 14, 2026ರಂದು ಅಮೆರಿಕಾದಿಂದ ಪ್ರಯಾಣವನ್ನು ಶುರು ಮಾಡಿದೆ. ಇವತ್ತು ಬೆಳಗ್ಗೆ ಮಂಗಳೂರಿನ ಬಂದರನ್ನು ಈ ಹಡಗು ಬಂದು ತಲುಪಿದೆ. ಆದರೆ ಅಷ್ಟು ದೊಡ್ಡ ಪ್ರಮಾಣದ ಗ್ಯಾಸ್ ಅಲ್ಲ, 6,000 ಟನ್ನಷ್ಟು ಗ್ಯಾಸನ್ನು ಹೊತ್ತು ತಂದಿರುವಂಥದ್ದು. ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ಒಂದು ಸಮಾಧಾನಕರ ವಿಷಯ. ಸೊ ಆ ಒಂದು ಹಡಗನ್ನು ಗಮನಿಸ್ತಾ ಇದ್ದೀರಿ. ಮಂಗಳೂರಿನ ಬಂದರನ್ನು ಈ ಪೈಕ್ಸಿಸ್ ಪಯೋನಿಯರ್ ಅನ್ನುವಂಥ ಹಡಗು ಬಂದು ತಲುಪಿದೆ. ಅಮೆರಿಕಾದಿಂದ ಹೊರಟು, ಅಂದರೆ ಯುದ್ಧ ಶುರುವಾಗಿದ್ದು ಫೆಬ್ರವರಿ 28. ಆದರೆ ಈ ಒಂದು ಟ್ಯಾಂಕರ್ ಇದೆಯಲ್ಲ, ಈ ಒಂದು ಹಡಗು ಫೆಬ್ರವರಿ 14ರಂದೇ ಅಮೆರಿಕಾವನ್ನು ಬಿಟ್ಟಿತ್ತು. ಸರಿಸುಮಾರು 1 ತಿಂಗಳ ಸಂಚಾರವನ್ನು ಮಾಡಿ, ಇನ್ಫ್ಯಾಕ್ಟ್ ಅದಕ್ಕಿಂತ ಹೆಚ್ಚಿನ ಸಂಚಾರವನ್ನು ಮಾಡಿ ಈಗ ಮಂಗಳೂರಿನ ಬಂದರನ್ನು ತಲುಪಿದೆ. ಸೊ ಎಲ್ಲೋ ಒಂದು ಕಡೆ ಈ ಒಂದು ಗ್ಯಾಸ್ ಟ್ಯಾಂಕರನ್ನು ಕಂಡು ನಮ್ಮ ದೇಶದ ಜನ ಒಂದು ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಮಟ್ಟಿಗಾದರೂ ಸಮಸ್ಯೆ ಪರಿಹಾರ ಆಗಬಹುದು ಅನ್ನುವಂಥ ಒಂದು ಆಶಾಭಾವನೆ ಈಗ ಅವರಲ್ಲಿ ಬಂದಿದೆ. ಈ ಪೈಕ್ಸಿಸ್ ಪಯೋನಿಯರ್ ಅನ್ನುವಂಥ ಹಡಗನ್ನು, ಅಮೆರಿಕಾದ ಹಡಗನ್ನು ಗಮನಿಸ್ತಾ ಇದ್ದೀರಿ. ಮಂಗಳೂರಿನ ಬಂದರಿಗೆ ಬಂದು ತಲುಪಿರುವಂಥ ಹಡಗಿದು. ಅಮೆರಿಕಾದಿಂದ, ಅಂದರೆ ಅಮೆರಿಕಾದ ಟೆಕ್ಸಾಸ್ನಿಂದ ಫೆಬ್ರವರಿ 14ರಂದು ಇದು ತನ್ನ ಪ್ರಯಾಣವನ್ನು ಶುರು ಮಾಡಿತ್ತು. ಹಾಗೂ ಇವತ್ತು ಮುಂಜಾನೆ ಈ ಹಡಗು ಮಂಗಳೂರಿನ ಬಂದರನ್ನು ತಲುಪಿದೆ. ಅದರ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.